ಈಗ ನೀವು ಹೇಳ್ತೀರಿ ನಾವು ಸ್ತ್ರೀಯರಿಗೆ ಎಲ್ರ ಮುಂದೂ ಗೌರವ ಕೊಡ್ತೀವಿ ಅಂತ, ಅವ್ರ ಜನ್ಮದಿನಕ್ಕೆ ಅಥವಾ ಮದುವೆ ವಾರ್ಷಿಕೋತ್ಸವಕ್ಕೆ ಉಡುಗೊರೆ ಕೊಡ್ತೀವಿ ಅಂತ. ಅದು ಇದು ಏನೇನೋ, ಆದ್ರೆ ಇಷ್ಟು ಸಾಕ? ನೀವು ಯೋಚಿಸಿ, ಒಬ್ಬ ಸ್ತ್ರೀ ತನ್ನ ಗಂಡನಿಗಾಗಿ, ತನ್ನ ಅಪ್ಪನಿಗಾಗಿ, ತನ್ನ ಮಗನಿಗಾಗಿ, ತನ್ನ ತಮ್ಮನಿಗಾಗಿ ಏನೇನೆಲ್ಲ ಮಾಡ್ತಾಳೆ. ಅದಕ್ಕೆ ನಾವು ಅವಳು ಕೇವಲ ಒಂದು ಉಡುಗೊರೆ ಕೊಟ್ಟು ಅವಳನ್ನು ಖುಷಿ ಪಡಿಸೋದ? ಸ್ತ್ರೀಗೆ ಚಿನ್ನದ ಒಡವೆಗಳು ಬೇಕು ಅಂತಿಲ್ಲ, ದುಬಾರಿ ಬಟ್ಟೆಗಳು ಬೇಕು ಅಂತಿಲ್ಲ. ಅವಳಿಗೆ ಬೇಕಾಗಿರೋದು ನಿಮ್ಮ ಗೌರವ, ಎಲ್ರ ಎದುರಿಗೂ ಹಾಗೆ ಏಕಾಂತದಲ್ಲೂ ಕೂಡ. ಅವಳಿಗೆ ಬೇಕಾಗಿರೋದು ನಿಮ್ಮ ಸಮಯ, ನಿಮ್ಮ ಗಮನ, ಮತ್ತೊಂದು ಸ್ವಲ್ಪ ಪ್ರಯತ್ನ. ಅವಳ ಮನಸ್ಸಿಗೆ ಅನ್ಸೋದಕ್ಕೆ ಹಾ, ನಿಮ್ಮ ಬದುಕಲ್ಲಿ ಅವಳಿಗೂ ಒಂದು ಸ್ಥಾನ ಇದೆ, ಸರಿಸಮದ ಭಾವ ಇದೆ ಅಂತ. ಆಗ್ಲೇ ನೀವು ಹೇಳಕ್ಕಾಗೋದು, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಹ.